ಅವಳ ಮದುವೆ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಅದಕ್ಕೆ ಅವಳು ಒಪ್ಪಬೇಕಲ್ಲ. ಅವಳ ಒಪ್ಕೆನೆಯ ಅರುಣ್ ಕೇಳ್ತಾ ಇರೋದು. ಸುಬ್ಲಕ್ಷ್ಮಿ ಅವರೇ, ನಮ್ಮ ಇಷ್ಟು ದಿನದ ಸ್ನೇಹಕ್ಕೆ ಒಂದು ಸಂಬಂಧದ ಅರ್ಥ ಕೊಡಬೇಕು ಅಂತ ನನಗೆ ಅನಿಸಿದೆ. ಒಬ್ಬ ಒಳ್ಳೆ ಸ್ನೇಹಿತೆ ಒಬ್ಬ ಒಳ್ಳೆ ಜೊತೆಗಾತಿ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ಅಭಿಪ್ರಾಯಕ್ಕೆ ಅಮ್ಮನ ಆಶೀರ್ವಾದ ಕೂಡ ಇದೆ. ಅತ್ತೆ, ಏನಿದೆಲ್ಲ? ನನ್ನ ಮಗನಿಂದ ನಿನ್ನ ಸಂಸಾರ ಹಾಳಾಯ್ತು. ಅರುಣಿಂದ ಈಗ ನಿನ್ನ ಸಂಸಾರ ಸರಿ ಹೋಗ್ತಾ ಐತೆ. ನಾನು ಯಾಕೆ ಇವನ್ನ ನನ್ನ ಮಗ ಅನ್ಕೋಬಾರ್ದು? ಇದೆಲ್ಲ ನಡೆಯೋಕೆ ಹೇಗೆ ಸಾಧ್ಯ? ನೀನೆಷ್ಟೇ ಹಾರಾಡಿದ್ರು ಚೀರಾಡಿದ್ರು ಈ ಮದುವೆ ನಡೆದೇ ನಡೀತದೆ. ಅನ್ಕೊಂಡ್ಬಿಟ್ರೆ ಆಯ್ತಾ? ಆ ಮಾತನ್ನ ಸುಬ್ಲಕ್ಷ್ಮಿ ಹೇಳ್ಬೇಕು. ಅವಳು ಒಪ್ಪಿಗೆಯಲ್ಲೇ ಈ ಮದುವೆ ನಡೆಯೋಕೆ ಸಾಧ್ಯನೇ ಇಲ್ಲ. ವಾಟ್ಸ್ ರಾಂಗ್ ವಿತ್ ಯು ಗ್ಯಾರಿ? ಅವಳು ಯಾರನ್ನಾರು ಮದುವೆ ಆಗ್ಲಿ, ಯಾರನ್ನಾರು ಒಪ್ಕೊಳ್ಳಿ, ನಿನಗೆ ಯಾಕೆ? ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಗುರು, ನಿನಗೂ ಇಲ್ಲಿ ನಡೀತಿರೋ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇನ್ನೇನಿದ್ರು ಅತ್ತಿಗೆ ನಿರ್ಧಾರದ ಮೇಲೆ ನಿಂತಿದೆ. ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನಿನಗೆ ಒಳ್ಳೇದು. ಸಾಧ್ಯನೇ ಇಲ್ಲ. ಗಂಡ ಬದುಕಿರುವಾಗ ಅವಳು ಇನ್ನೊಬ್ಬನ ಮದುವೆ ಆಗೋದು ತಪ್ಪು. ತಪ್ಪು ಒಪ್ಪನ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಾಗಿಲ್ಲ ಗುರುಮೂರ್ತಿ. ಕಾನೂನು ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅದಕ್ಕೇನು ವ್ಯವಸ್ಥೆ ಮಾಡಬೇಕೋ ಅದು ಕೂಡ ಗೊತ್ತಿದೆ. ಸುಬ್ಲಕ್ಷ್ಮಿ ಅವ್ರ ಒಪ್ಪಿಗೆ ಅಷ್ಟೇ ಮುಖ್ಯ ಇಲ್ಲ. ಹೌದು ಸುಬ್ಬಿ, ನಿನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಒಂದು ಮಾತು ಹೇಳು, ಆಗ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ನಡೆಯೋಕೆ ಹೇಗೆ ಸಾಧ್ಯ? ಹಂಗೆ ನೋಡ್ತಾ ನಿಂತಿರೋ ಹೆಂಗ್ ಸಾಧ್ಯ ಅಂತ ಗೊತ್ತಾಯ್ತದೆ. ಗ್ಯಾರಿ, ಈ ನಾನ್ ಸೆನ್ಸ್ ಎಲ್ಲ ಇನ್ನೂ ನೋಡ್ತಾ ನಿಂತಿರ್ಬೇಕಾ? ಈಗ ಆಗಿರೋ ಅವಮಾನ ಸಾಕಾಗಲ್ವಾ? ನಡಿ ಹೋಗೋಣ. ನೋ ಶಲಯ, ಇದೆಲ್ಲ ಆಗ್ಬಾರ್ದು. ನಾನು ಇವನ್ನೆಲ್ಲ ಸುಮ್ಮನೆ ಬಿಡಲ್ಲ. ಹಾಗಿದ್ರೆ ನಿನ್ ಪಾಲಿಗೆ ನಾನು ಇಲ್ಲ ಅನ್ಕೋ. ಕಡೆಗೂ ನೀನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ಯು ಚೀಟ್.
ಇವ್ರ ಕಂತೆ ಪುರಾಣ ಇದ್ದದ್ದೇ. ಸುಬ್ಬಮ್ಮ ನನ್ಗೊಕ್ಕೆ ಐತೆ ಅಂತ ಹೇಳ್ಬಿಡಿ ಅನ್ಕಂದ. ಹೇಳಮ್ಮ ಸುಬ್ಬಿ. ಹೌದು, ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಏನೇ ಹೇಳಿದ್ರು ನಾನು ಕೇಳಲ್ಲ. ನಾನು ಕೋರ್ಟಿಗೆ ಹೋಗ್ತೀನಿ. ನಿನ್ನೆಲ್ಲ ಕೋರ್ಟಲ್ಲಿ ವಿಚಾರಿಸ್ಕೋತೀನಿ. ಎಲ್ಲ ನಡಿಬಾರ್ದು. ನಡಿಯಕ್ಕೆ ನಾನು ಬಿಡಲ್ಲ. ನಾನು ಬಿಡಲ್ಲ. ಮಾತನ್ನ ಸುಬ್ಲಕ್ಷ್ಮಿ ಹೇಳ್ಬೇಕು. ಅವಳು ಒಪ್ಪಿಗೆಯಲ್ಲಿ ಈ ಮದುವೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಶನಯ, ಅದು ಹೊಡಿಯಕ್ಕೆ ಕೈ ನನಗೂ ಇದೆ. ಹೌದು, ಹಾಗೆ ಕೈ ಕೊಡೋಕ್ಕೂ ಕೈ ಇದೆ ಅಲ್ವಾ? ಈಗ ನಾನು ಬೇಕಾಗಿಲ್ಲ. ನೀನ್ ಏನ್ ಹೇಳೋದು ಬೇಕಾಗಿಲ್ಲ. ಮಾತಿಗೆ ಮಾತ್ರ ಅವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ತೀಯ, ಆದ್ರೆ ಇನ್ನೂ ಅವಳೇ ನಿನ್ ಮನ್ಸಲ್ಲಿದ್ದಾಳೆ ಅಲ್ವಾ? ಶನಯ, ಅಲ್ಲಿ ಏನಾಯ್ತು ಅಂತ ನೋಡ್ದಿಯಲ್ಲ. ನಾನು ಅದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಿ? ಏನೋ ಆಫೀಸ್ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಓಕೆ, ಆದ್ರೆ ಅರುಣ್ ಹೆಂಡತಿನೇ ಅಲ್ಲ ಅಂದ್ಮೇಲೆ ಅವ್ರು ಏನ್ ಮಾಡ್ಕೊಂಡ್ರೆ ನಿನಗೇನು? ನಾಟಕ, ನಿಂದೆಲ್ಲ ಬರೀ ನಾಟಕ. ಚೀಟ್ ಮಾಡ್ದೆ ನೀ ನನ್ಗೆ. ಥೂ, ನಿನ್ನಂತವನ್ನ ನಾನ್ ನಂಬುದ್ನಲ್ಲ. ನನ್ ಬುದ್ಧಿಗೆ ಬೈಕೋಬೇಕು. ಶನಯ, ಕೋಪ ಬಿಟ್ಟು ನನ್ನ ಮಾತು ಎನಫ್ ಗ್ಯಾರಿ, ಎನಫ್. ಇನ್ನೇನು ಹೇಳ್ಬೇಕಾಗಿಲ್ಲ ನೀನು. ನಿನಗೂ ನನಗೂ ಇನ್ಯಾವ ಸಂಬಂಧನೂ ಇಲ್ಲ. ಗೆಟ್ ಲಾಸ್ಟ್. ಶನಯ, ಶನಯ, ನನ್ನ ಮದುವೆ ಆಗ್ತೀರಾ? ಅನನ್ಯ, ಏನಾಯ್ತು? ಯಾಕವ ಅಳ್ತಿದ್ದಿ? ಸುಬ್ಬಿ, ನಿನ್ ಬೆರಳಲ್ಲಿ ಅರುಣ್ ಕೊಟ್ಟಿದ್ ರಿಂಗ್ ಇಲ್ಲ. ಅರುಣ್ ನಿಂಗೆ ಪ್ರಪೋಸ್ ಮಾಡಿದ್ರು ಅಲ್ವಾ? ನೀನ್ ಒಪ್ಕೊಂಡ್ಯಾ? ನಂಗೆ ಅರುಣ್ನ ಬಿಟ್ಟಿರಕ್ಕಾಗಲ್ಲ ಸುಬ್ಬಿ.
ಗ್ಯಾರಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೊಂದ್ಸಲ ಸುಬ್ಬಿ ಮತ್ತೆ ಅರುಣ್ ವಿಷಯಕ್ಕೆ ಜಲಸ್ ಫೀಲ್ ಮಾಡಿದ್ರೆ ನೀ ನನ್ನ ಕಳ್ಕೊತೀಯ. ನೋನು ಇನ್ನು ಯಾವತ್ತೂ ಹಾಗೆ ಫೀಲ್ ಮಾಡ್ಕೊಳ್ಳಲ್ಲ. ಸರಿ, ನೀನು ಈ ಥರ ಮಾಡ್ಕೊಳ್ಳಲ್ಲ ಅಂತ ಎಷ್ಟೊಂದು ಸಲ ಹೇಳಿದ್ಯಾ, ಹೇಳ್ದಂಗೆ ಯಾವತ್ತಾದ್ರೂ ನಡ್ಕೊಂಡಿದ್ಯಾ? ಆದರೂ ನಾನು ನಿನಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ. ಶನಾಯ, ಈಗಲೂ ಕೆನೆಗೆ ಕೊಟ್ಟಿದ್ಯಲ್ಲ. ಎಕ್ಸ್ಕ್ಯೂಸ್ ಕೊಟ್ಟಿದ್ದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ದಂಡಂ ದಶಗುಣಂ. ಅದಕ್ಕೂ ಬಗ್ಲಿಲ್ಲ ಅಂದರೆ ಬಿಟ್ಟೋಗ್ತಾ ಇರ್ತೀನಿ. ಆಯ್ತಾಯ್ತು, ಇನ್ಮೇಲೆ ನಿಂಗೆ ಕೋಪನೂ ಬರ್ಸಲ್ಲ, ಜೆಲಸು ಫೀಲ್ ಮಾಡ್ಕೊಳ್ಳಲ್ಲ. ನಂಗೇನಾಗಬೇಕು? ಅವ್ರು ಏನಾದರೂ ಮಾಡ್ಕೊಳ್ಳಿ. ಈ ಮಾತನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಹೇಳ್ದಂಗೆ ನಡ್ಕೋಬೇಕು. ಬಾ. ನಾನು ಕ್ವೀನ್ ಬೇಕು ಅಂತಿದ್ದೆ, ಗುಲಾಮನೇ ಬಂತು. ಕ್ವೀನು ಅನ್ಕೊಂಡಿದ್ದೆ ಹೋದ್ರೆ ಗುಲಾಮನೇ ಆಗೋದು, ಇಲ್ಲ ಅಂದ್ರೆ ಜೋಕರ್ ಆಗಿ ಹೋಗ್ತಾರೆ. ಅಯ್ಯೋ, ನಂಗೆ ಜೋಕರೇ ಬಂತು. ಅಮ್ಮ, ನಿಮ್ಮ ಮಗ ಬಂದ. ಅವರು ಒಂಥರ ಜೋಕರೇ. ಗ್ಯಾರಿ, ಇದೇನಿದು ಮನೇನ ಕ್ಲಬ್ಬಾ? ಅಮ್ಮ, ಏನಿದಲ್ಲ? ಕಾರ್ಡ್ ಪ್ಲೇಯಿಂಗ್. ಗ್ಯಾರಿ, ಇವ್ರು ನಿಜವಾಗ್ಲೂ ಹಳ್ಳಿಲಿ ಇದ್ದಿದ್ದು ನಿಮ್ಮ ಅಮ್ಮನೇನಾ? ನನಗೂ ಏನೂ ಅರ್ಥ ಆಗ್ತಿಲ್ಲ. ಅಮ್ಮ, ಯಾಕೆ ಹೀಗಾಗಿದ್ಯಾ? ಏನೇನು ಅವಸ್ಥೆ? ಇವರೆಲ್ಲ ಯಾರು? ನಾವೆಲ್ಲ ಕಿಟಿ ಪಾರ್ಟಿ ಮೆಂಬರ್ಸು. ನಿಮ್ಮಮ್ಮ ಅದರಲ್ಲಿ ಹೊಸ ಮೆಂಬರು. ಕೌಸಲ್ಯ ಅವರೇ, ಇವರೇನಾ ನಿಮ್ಮ ಸೊಸೆ? ಇವಳು ಬಾವಿ ಸೊಸೆ. ಸರಿಯಾದ ಹಾಳು ಬಾವಿಗೆ ತಳ್ಳಿದಾಳೆ ಬಿಡಿ ನಿಮ್ಮ ಮಗನ್ನ. ಅಂದ ಹಾಗೆ ನಿಮ್ಮ ಮಾಜಿ ಸೊಸೆ ಮದುವೆ ಮಾಡಿಸ್ತೀನಿ ಅಂದ್ರಲ್ಲ, ಆ ಕತೆ ಏನಾಯ್ತು? ಅಮ್ಮ, ಇವೆಲ್ಲ ಏನು ಹೇಳ್ತಿದ್ದಾರೆ? ಟ್ರೂ ಟೆಲಿಂಗು ಮಗ, ನಿಂಗೆ ಕಣ್ಮನ. ಅಮ್ಮ, ನೀನ ಈ ಮಾತು ಹೇಳ್ತಿರೋದು? ಅಲ್ಲ ಮಗ, ಈಗ ಕಾಲಕ್ಕೆ ತಕ್ಕಂಗೆ ತಾಯಿ ಕೂಡ ಬದಲಾಗ್ಬೇಕಲ್ವಾ? ನೀನೀಗ ಇವಳನ್ನ ಮಡಿಕೊಂಡ್ಮೇಲೆ ಅವಳಿನ್ನೊಬ್ಬನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೈತೆ? ತಪ್ಪೇನೂ ಇಲ್ಲ. ಗ್ಯಾರಿ, ನಿನಗೆ ಯಾಕದು? ಅವ್ರು ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾತಾಡ್ಕೊಳ್ಳಿ, ಮೊದಲು ಈ ಮನೇನ ಕ್ಲಬ್ ಮಾಡಿರೋದ್ರ ಬಗ್ಗೆ ಕೇಳು. ಅಯ್ಯೋ, ಇದು ನನ್ನ ಮಗನ ಮನೆ. ನಾನು ಕ್ಲಬ್ಬಾರ ಮಾಡ್ಕೊತೀನಿ, ಗಬ್ಬಗಾರ ಇಟ್ಕೊತೀನಿ. ಹಿಂಗೇನು? ಇದ್ಯಾಕೆ ಹಿಂಗೆ ಅಂದ್ಬಿಟ್ರಿ? ನಿಮ್ಮ ಮಗನ ಸೆಟಪ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ಹೇ ಯು, ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ಶನಾಯ, ಸುಮ್ಮನಿರ್ತೀಯಾ? ಗ್ಯಾರಿ, ಆ ಮಾತನ್ನ ಇವ್ರಿಗೆ ಹೇಳು. ನಾನು ಇವ್ರಿಗೆ ಹೀಗೆ ಹೇಳಿದ್ರೆ ಕೇಳಲ್ಲ. ಏಯ್ ಏಯ್ ಹೀಗೆ ನೋ ನೋ ನೋ, ಪ್ಲೀಸ್ ಬೇಡ. ಕೆಳಗೆ ಬಿದ್ದಿರೋ ಕಾರ್ಡ್ಗಳನ್ನೆಲ್ಲ ಎತ್ತಲ್ಲಿ ಇಟ್ಯೋ ಸರಿ, ಇಲ್ಲ ಅಂದ್ರೆ ನಿನ್ನ ಮೊಬೈಲ್ ಪೀಸ್ ಆಗೋಯ್ತದೆ. ಆಯ್ತಾಯ್ತು. ತಗ, ಇದನ್ನು ಆರಿಸಿ. ತಗೋ, ಇದನ್ನು ಆರಿಸಿ ಎತ್ಕೊಡು. ಗ್ಯಾರಿ, ಏನ್ ಮಾಡ್ತಿದ್ಯಾ? ಬಂದು ಹೆಲ್ಪ್ ಮಾಡು. ಓಕೆ ಓಕೆ. ಗುಡ್, ಹಂಗ ದಾರಿಗೆ ಬರಬೇಕು. ಅವಳೆಲ್ಲಿ ದಾರಿಗೆ ಬರ್ತಾಳೆ? ಚಾಟಿ ಹಿಡಿದು ನೀವು ದಾರಿಗೆ ತರಬೇಕು. ರೀ, ಕಂಡೋರ್ ಮನೆ ಸುದ್ದಿ ನಿಮಗೆ ಯಾಕ್ರಿ? ಅಲ್ಲ
ಕಂಡವ್ರ ಮನೆಗೆ ಬೆಂಕಿ ಹಚ್ಚಿ ಅದ್ರಲ್ಲಿ ಮೈ ಕಾಯಿಸ್ಕೊಳ್ಳೋ ಜನ ಈ ಪ್ರಪಂಚದಾಗಿರೋವಾಗ ಅಲ್ಲ ಈ ಮನೆಯಾಗಿರೋವಾಗ ಕಂಡವ್ರ ಸುದ್ದಿ ಮಾತಾಡತ್ತೆಪ್ಪ. ನೋಡಿದ್ಯಾ ಗ್ಯಾರಿ, ನಿಮ್ಮಮ್ಮ ಎಂತೆಂಥ ಮಾತುಗಳನ್ನ ಮಾತಾಡ್ತಿದ್ದಾರೆ. ಸುಮ್ಮನೆ ಇರು, ನಾವು ಕೆಣಕಿ ಕಲ್ಲು ಹೊಡ್ಸ್ಕೊತಾ ಇದ್ದೀವಿ. ಬಾ ಹೋಗಿ ನೀವೆಲ್ಲೇ ಹೋದ್ರು ನಿಮ್ಮನ್ನ ಕಾಡ್ದೆ ನಾನು ಬಿಡಾಕಿಲ್ಲ. ಸುಬ್ಲಕ್ಷ್ಮಿ ನಮ್ಮ ಈ ಇಷ್ಟ ದಿನದ ಸ್ನೇಹಕ್ಕೆ ಒಂದು ಸಂಬಂಧದ ಅರ್ಥ ಕೊಡಬೇಕು ಅಂತ ನನಗೆ ಅನ್ಸುತ್ತೆ. ಒಬ್ಬ ಒಳ್ಳೆ ಸ್ನೇಹಿತೆ ಒಬ್ಬ ಒಳ್ಳೆ ಜೊತೆಗಾತಿ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತಾಳಿನ ನಮ್ ಸುಬ್ಬಿ ಕುತ್ತಿಗೆಗೆ ಅರುಣ್ ಕಟ್ತಾನೆ. ನನ್ನ ಈ ಅಭಿಪ್ರಾಯಕ್ಕೆ ಅಮ್ಮನ ಆಶೀರ್ವಾದ ಕೂಡ ಇದೆ. ಸುಬ್ಲಕ್ಷ್ಮಿ ನೀವು ನನ್ನ ಮದುವೆ ಆಗ್ತೀರಾ? ನೀನು ನನ್ನ ಶತ್ರು ಆಗ್ತಿದ್ಯಾ, ಅದು ನಾನು ಕಟ್ಟಿದ ತಾಳಿ. ಸುಬ್ಬಿ, ನಿನ್ ಬೆರಳಲ್ಲಿ ಅರುಣ್ ಕೊಟ್ಟಿದ್ ರಿಂಗ್ ಇಲ್ಲ. ನಂಗೆ ಅರುಣ ಬಿಟ್ಟಿರಕ್ಕಾಗಲ್ಲ ಸುಬ್ಬಿ. ಸುಬ್ಲಕ್ಷ್ಮಕ್ಕ, ಜಾನಕಮ್ಮ ನೀವ್ ಯಾವಾಗ ಬಂದ್ರಿ? ನಾನು ಯಾವಾಗ ಬಂದರೆ ಏನು ಸುಬ್ಲಕ್ಷ್ಮಕ್ಕ, ನಿಮಗೆ ಯಾವಾಗ ಯಾವ ನಿರ್ಧಾರ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ. ನಿರ್ಧಾರ? ಜಾನಕಮ್ಮ ನೀವ್ ಏನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ಯಾವ ವಿಷಯದ ಬಗ್ಗೆ ನೀವು ಚಿಂತೆ ಮಾಡ್ತಿದ್ದೀರೋ, ಯಾವ ವಿಷಯ ನಿಮ್ಮ ತಲೆಯಲ್ಲಿ ಕೊರಿತಾ ಇತ್ತೋ ಆ ವಿಷಯದ ಬಗ್ಗೆ. ಅರುಣ್ ಸಾರು ನಿಮ್ಮನ್ನು ಮದುವೆ ಆಗೋದ್ರ ಬಗ್ಗೆ ಮಾತಾಡ ನೀವು ಅರುಣ್ ಸಾರ್ನ ಮದುವೆ ಆಗೋದಕ್ಕೆ ಒಪ್ಕೋಬೇಕಿತ್ತು.